ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಯೂನಿವರ್ಸಿಟಿ ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಹಂತ
ನಮ್ಮ ಕೈಯ ಹಿಡಿಯುತ್ತಾ ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಆಹಾ 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 ಆಹಾ
ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ
ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಪರಮ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಇವರು ವಹಿಸಿಕೊಂಡಿದ್ದಾರೆ. ಅದರಂತೆ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಬಾಬಾ ಸಾಹೇಬ್ ಬಿ ಪಾಟೀಲ್ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ನಮ್ಮ ಕರ್ನಾಟಕ ಶಿಕ್ಷಣ ಸಮಿತಿಯ ಸಂಸ್ಥಾಪಕ ಸದಸ್ಯರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಆನಂದಮೂರ್ತಿ ಬಿ ಕುಲಕರ್ಣಿ, ಆಡಳಿತಾತ್ಮಕ ಸಲಹೆಗಾರರು, CLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದರೊಡನೆ ಗುರುವೇ ನಾನು ಒಂದು ಬರಿಯ ಸೊನ್ನೆ, ಗುರುವೇ ನಾನು ಒಂದು ಬರಿಯ ಸೊನ್ನೆ, ಸೊನ್ನೆಗಳಲ್ಲಿ ಬೆಲೆ ಇದೆ, ಸೊನ್ನೆಗಳಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಒಂದು ಅಂಕಿ ಬರಲು ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆ ಹಿಂದೆ ಒಂದು ಅಂಕಿ ಬರಲು ಸೊನ್ನೆಗಾಗ ಬೆಲೆ ಇದೆ. ಗುರುವೇ ನೀವು ನಮ್ಮ ಹಿಂದೆ ಅಂಕಿಯಾಗಿ ಬನ್ನಿರಿ, ಗುರುವೇ ನೀವು ನಮ್ಮ ಹಿಂದೆ ಅಂಕಿಯಾಗಿ ಬಂದಿರಿ. ಸೊನ್ನೆಯಾದ ನಮ್ಮ ಬಾಳಿಗೆ ಬೆಲೆಯ ತುಂಬಿ ತಂದಿರಿ, ಸೊನ್ನೆಯಾದ ನಮ್ಮ ಬಾಳಿಗೆ ಬೆಲೆಯ ತುಂಬಿ ತಂದಿರಿ ಎನ್ನುವಂತೆ ಕೃಷ್ಣೆಯ ಒಡಲಳು ಹಸುರಿನ ಮಡಿಗಳು ಇರುವ ನಮ್ಮೆಲ್ಲರ ಬದುಕಿಗೆ ಅಂಕಿಗಳಾಗಿ ಬಂದು ನಮ್ಮ ಬದುಕಿಗೆ ಪರಿಪೂರ್ಣತೆಯನ್ನು ಸಾಕಾರ ಮಾಡಿದ ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಹಾಗೂ ಜ್ಞಾನಯೋಗಿ ಈ ಶತಮಾನ ಕಂಡ ಶ್ರೇಷ್ಠ ಸಂತ ವಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದ ಪಂಕಜಗಳಲ್ಲಿ ಮನಸಾ ನಮಿಸಿ, ರವಿಯ ತೇಜ ಕಿರಣಗಳು ಭುವಿಯ ಚುಂಬಿಸಲು, ರವಿಯ ತೇಜ ಕಿರಣಗಳು ಭುವಿಯ ಚುಂಬಿಸಲು ಒಲವ ದಿಬ್ಬನಗೆ ಮೆರಗು ನೀಡುತ್ತಿಯೇ ಅಂಬರಣ ಆಲಿಂಗನವು, ಒಲವ ದಿಬ್ಬನಗೆ ಮೆರಗು ನೀಡುತ್ತಿಯೇ ಅಂಬರಣ ಆಲಿಂಗವು ಅನೋನ್ಯ ಅಲಂಕಾರಕ್ಕೆ ಉತ್ತೇಜಿಸುತ್ತಿದೆ ಇಬ್ಬನಿಯ ಸಾಲು ಸಾಲು, ಅನೋನ್ಯ ಅಲಂಕಾರಕ್ಕೆ ಉತ್ತೇಜಿಸುತ್ತಿದೆ ಇಬ್ಬನಿಯ ಸಾಲು ಸಾಲು. ಹೊನ್ನ ಹೊದಿಕೆಯ ಹೊತ್ತು ಧರೆಗೆ ಇಳಿಯುತ್ತಿರುವುದು ಗಮ್ಯವಾದ, ಹೊನ್ನ ಹೊದಿಕೆಯ ಹೊತ್ತು ಧರೆಗಿಳಿಯುತ್ತಿರುವುದು ಗಮ್ಯವಾದ. ಸ್ವಪ್ನ ಕುಂಚದಲ್ಲಿ ಭುವಿಗೆ ಬಾವಿನ ಸಾಂಗತ್ಯ ದೊರಕುವಂತೆ, ಸ್ವಪ್ನ ಕುಂಚದಲ್ಲಿ ಭುವಿಗೆ ಬಾವಿನ ಸಾಂಗತ್ಯ ದೊರಕುವಂತೆ
ಇಂದಿನ ಈ ಸಮಾರಂಭದ ಪಾವನ ಸಾನ್ನಿಧ್ಯಕ್ಕೆ ನಮ್ಮೆಲ್ಲರಿಗೂ ದೊರಕಿದ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು ಇವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಆಗಸದಿಂದ ಚಿಮ್ಮಿದ ಮಳೆಯಾನಿಯೊಂದು ಜುಗುಳದ ನೆಲಕ್ಕೆ ತಾಕುತ್ತಿದ್ದಂತೆ ಎನ್ನ ಜನ್ಮ ಸಾರ್ಥಕವಾಯಿತು ಎಂದುಕೊಳ್ಳುತ್ತದೆ. ದೊರೆಯ ಧನ್ಯ ಮುಕುತಿ ಎಂಬ ಮಾತಿನಂತೆ ಶ್ರೇಷ್ಠ ಗುರುವಿನ ಪಾದ ಕಮಲಗಳಲ್ಲಿ ನತಮಸ್ತಕಳಾಗಿ 35 ವರ್ಷ 4 ತಿಂಗಳುಗಳ ಕಾಲ ತಮ್ಮ ಯಶಸ್ವಿ ಜೀವನದ ಭವ್ಯ ಭವಿಷ್ಯತ್ತಿನ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಹಗಲಿರುಳನ್ನ ನಮಗಾಗಿ ಶ್ರಮಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ MC ಹುಗಾರ್ ಸರ್ ಅವರ ಬೀಳ್ಕೊಡುವಂತಹ ಸಮಾರಂಭ. ಈ ಒಂದು ದಿವ್ಯ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಬೇಕಲ್ಲವೇ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ದೇವರನ್ನ ನೆನೆಯುವ ಸ್ತುತಿ, ಆ ದೇವನಿದ್ದರೆ ತಾನೇ ಎಲ್ಲರಿಗೂ ಸದ್ಗತಿ ಎಂಬ ಮಾತಿನಂತೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರಿಗೂ ಶುಭವಾಗಲಿ ಎಂದು ವಿಘ್ನ ವಿನಾಶಕ ಗಜಾನನನ ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 10ನೇ ವರ್ಗದ ವಿದ್ಯಾರ್ಥಿನಿಯರು. दैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुवाकण्ठकण्टकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ತಮ್ಮ ಗಾನ ಕಂಠಗಳಿಂದ ಹಾಡುಗಳನ್ನು ಹೇಳಿದಂತಹ ನಮ್ಮ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಅತಿಥಿಗಳ ಪರವೆಮಗೆ ಪ್ರಾಣ ಜೀವಾಳುವಯ್ಯ ಎಂಬಂತೆ ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ, ಮುದ್ದು ಮಕ್ಕಳನ್ನ ತಮ್ಮ ಸ್ವಾಗತ ಗೀತೆಯ ಮೂಲಕ ಸ್ವಾಗತಿಸಿಕೊಳ್ಳಲು ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರು. ನಂದು ಕನ್ನಡ ಮಾಧ್ಯಮ ಹಾಡಲ್ಲಿ ಕೋರುವೆ ನಿಮಗೆ ಹಾಟಿ ವೆಲ್ಕಮ್ಮ. KSS ಶಾಲೆ ನಮ್ದು ಕನ್ನಡ ಮಾಧ್ಯಮ ಹಾಡಲ್ಲಿ ಕೋರುವೆ ನಿಮಗೆ ಹಾಟಿ ವೆಲ್ಕಮ್ಮ. ಎಷ್ಟು ಚಂದ ಐತಿ ನೀವು ತೋರಿಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ KSS ಶಾಲೆಯ ಉತ್ಸವ ಜೋರಾಗಿ ನಡೆದೈತಿ. ಎಷ್ಟು ಚಂದ ಐತಿ
54 ವರ್ಷಗಳ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಕರ್ನಾಟಕ ಶಿಕ್ಷಣ ಸಮಿತಿ ಈ ಒಂದು ಸುಂದರ ಶಾಲೆಗೆ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ಳುವ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಸತತವಾಗಿ ತಮ್ಮ ಇರುವಿನಿಂದ ನಮ್ಮೆಲ್ಲರಲ್ಲಿಯೂ ಒಂದಾಗಿರುವಂತಹ ಸಕಲ ಚೈತನ್ಯಗಳಿಗೆ ನಮಿಸುತ್ತಾ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತ ಹಾಗೂ ಪರಿಚಯ ಭಾಷಣದೊಂದಿಗೆ ನಮ್ಮೆಲ್ಲರಿಗೂ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಜಯಶ್ರೀ ಎಕೆ ಮೇಡಮ್ ಅವರು. ಮೃತ್ಯುಂಜಯ ಚನ್ನಬಸಪ್ಪ ಬುಗಾರ್ಸರ್ ಅವರ ನಿವೃತ್ತಿ ಕಾರ್ಯಕ್ರಮದ ಪರಮ ಪೂಜ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಮಾಡಿದ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಸುತ್ತಿ ಸುಳಿಯುವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನು ಒಂದು ಅಣ್ಣರ ಹೊಗಳುವ ಕುನ್ನಿಗಳೆಂಬಿರ ಅನ್ನುವ ಗುಹೇಶ್ವರ ಅಲ್ಲಂ ಪ್ರಭುಗಳವರ ವಚನ ಮೂಲಕ ನಮ್ಮ ಶಾಲೆಯ ನಿವೃತ್ತಿಯಾಗಲಿರುವ MC ಉಗಾಸರ್ ಅವರ ಬೀಳ್ಕೊಡುವ ಹಾಗೂ ಸತ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರ ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ಇವರಿಗೆ ಆದರದ ಹಾಗೂ ನಮ್ಮ ಸಂಸ್ಥೆಯ ಚೇರ್ಮನ್ನರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅವರು ನಮ್ಮ ಶಿಕ್ಷಕರು ಹೋಗಿ ಕೇಳಿದಾಗ ನಮ್ಮದು ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದ ಸಿದ್ದೇಶ್ವರಪ್ಪ ಅವರ ತವರು ಮನೆ ಅಂತಂದಾಗ ಅವರು ಎರಡು ಮಾತನಾಡದೆ ನಾ ಬರ್ತೀನಿ ಅಂತ ಹೇಳಿದ್ರಲ್ಲ ಅವರಿಗೆ ಅನಂತ ಅನಂತ ನಮಸ್ಕಾರಗಳ ಮೂಡುವುದರ ಮೂಲಕ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಅದೇ ರೀತಿಯಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಈ ಊರಿನ ಸುಪುತ್ರರಾದ ಶ್ರೀ ಬಾಬಾ ಸಾಹೇಬ್ ಬಿ ಪಾಟೀಲ್ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಸಂಸ್ಥಾಪಕ ಸದಸ್ಯರಿಗೂ ಅವರಿಗೂ ಕೂಡ ನಮ್ಮ ಚೇರ್ಮನ್ರ ಪರವಾಗಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಗೈತೇನೆ. ಇನ್ನು ಆನಂದ್ ಮೂರ್ತಿ ವಿ ಕುಲಕರ್ಣಿ ಸರ್ ಆಡಳಿತಾತ್ಮಕ ಸಲಹೆಗಾರರು CLE ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿ ಅವರಿಗೂ ಕೂಡ ನಮ್ಮ ಚೇರ್ಮನ್ ಪರವಾಗಿ ಹಾಗೂ ಸರ್ವ ಸದಸ್ಯರ ಆಡಳಿತವರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಗೈತೇನೆ. ಇನ್ನು ಅದೇ ರೀತಿಯಾಗಿ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾದ ಶ್ರೀ ವಿಲಾಸಣ್ಣ ಕಡೋಲಿ ಅವರಿಗೂ ಕೂಡ ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಸತ್ಕಾರ ಮೂರ್ತಿಗಳಾದಂಥ MC ಉಗಾಸರ್ ಅವರು ಹಾಗೂ ಅವರ ಧರ್ಮ ಪತ್ನಿಯವರು ಕೂಡ ಎಲ್ಲ ಆಡಳಿತ ಮಂಡಳಿಯವರ ಪರವಾಗಿ ಚೇರ್ಮನ್ರ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನಿವೃತ್ತಿ ಹಾಗೂ ಮಾಜಿ ಎಲ್ಲ ಶಿಕ್ಷಕರು ಕೂಡ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಬೇಕಾದರೆ ಈ ಸಂಸ್ಥೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಗೈತೇನೆ. ಸ್ವಾಗತವನ್ನು ಗೈತೇನೆ. ಈ ಸಂಸ್ಥೆಗೆ ಹಗಲಿರುವಂದರು ಜಗತ್ತೇ ಅವರ ಒಂದು ಭಾಷಣಕ್ಕೆ ಒಂದು ಗೌರವವನ್ನು ಕೊಟ್ಟನ ಅಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ನೋಡಿದಾಗ ನಾವು ಎಷ್ಟು ಒಂದು ಹೆಮ್ಮೆ ಅನಿಸ್ತೈತೆ. ಅಂಥವ್ರ ಬಗ್ಗೆ ಇವತ್ತಿನ ಪರಿಚಯ ಭಾಷೆ ಮಾಡ್ತಾ ನಾನು ಪುಣ್ಯ ಅಂತ ಹೇಳುವ ತಪ್ಪಾಗ್ಲಿಕ್ಕಿಲ್ಲ. ಅವರು
ಶಾಲೆಗೆ ಆಗಮಿಸಿದ್ದು ಈ ಕಾರ್ಯಕ್ರಮದ ಶೋಭೆ ತಂದದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ನೂರು ಕಲ್ಲು ಕಟ್ಟುವಲ್ಲಿ ಒಂದು ಮುತ್ತಿನಂತಹ ಮುತ್ತು ಕಟ್ಟು, ಆ ಮುತ್ತುಗಳಿಂದ ಸುಂದರವಾಗುವ ಹಾರವಾಗುವಂತೆ ಇಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ತಮ್ಮ ಸ್ವಾಗತ ಹಾಗೂ ಪರಿಚಯ ಭಾಷಣದ ಮೂಲಕ ಸ್ವಾಗತಿಸಿಕೊಂಡಂತಹ ಶ್ರೀಮತಿ ಜಯಶ್ರೀ ಏಕೆ ಮೇಡಮ್ ಅವರಿಗೆ ಧನ್ಯವಾದಗಳು. ಇನ್ನು ಈ ಒಂದು ಸುಂದರ ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕಾಗಿ ಪಿಕೆಪಿಎಸ್ ಜುಗೋಳ ಅಧ್ಯಕ್ಷರು, ಸಿಬಿ ಕೋರೆ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿಯ ನಿರ್ದೇಶಕರು ಹಾಗೂ ಕರ್ನಾಟಕ ಶಿಕ್ಷಣ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಪರಸನೋಡ ಈರಗೌಡ ಪಾಟೀಲ್ ಸರ್ ಅವರನ್ನ ಕೇಳಿಕೊಳ್ಳುತ್ತೇನೆ. ಇವರು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಪಾದಗಳಿಗೆ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಬೀಳ್ಕೊಡೋ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶಿವಪ್ರಸಾದ ದೇವರು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಚಿಕ್ಕೋಡಿ ಇವರ ಪಾದಗಳಿಗೆ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಈ ಗ್ರಾಮದ ಸುಪುತ್ರರು, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಮಾರಂಭದ ಕೇಂದ್ರ ಬಿಂದು ಸತ್ಕಾರ ಮೂರ್ತಿಗಳಾಗಿರುವಂತಹ ಫುಗಾರ್ ಸರ್ ದಂಪತಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಆನಂದಮೂರ್ತಿ ಕುಲಕರ್ಣಿ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ವಿಲಾಸ ಕರೋಲಿ ಅವರೇ, ಇಲ್ಲಿ ಸೇರಿರುವಂತಹ ಗ್ರಾಮದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ವಿದ್ಯಾರ್ಥಿನಿಯರೇ ಹಾಗೂ ತಂಗಿಯರೇ, ನಮ್ಮ ಶಾಲೆ ಈ ಹೈಸ್ಕೂಲ್ ಇಲ್ಲಿ ಪ್ರಾರಂಭ ಆದದ್ದು ಅದವರಿಗೆ ನಾನು ಮನೆಗೆ ಬಂದಾಗ ಹೇಳಿದ್ದೆ. 1972ರಲ್ಲಿ ಈ ಶಾಲೆಯನ್ನ ನಮ್ಮ ಗ್ರಾಮದ ಹಿರಿಯರು ಬಹಳ ಪ್ರಯತ್ನ ಪಟ್ಟು ಇದನ್ನು ಸ್ಥಾಪನಾ ಮಾಡಿದರು. ಇವತ್ತಿಗೆ 72 ಹಿಡ್ಕೊಂಡು ಇವತ್ತಿನ ತನಕ 54 ವರ್ಷಗಳ ಒಂದು ಇತಿಹಾಸ ಬರೆಯುವಂತ ಒಂದು ನಮ್ಮ ಈ ಶಾಲೆ. ಈ ಶಾಲೆಯಿಂದ ಸಾಕಷ್ಟು ಜನ ವಿದ್ಯಾವಂತರು, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಬಹಳಷ್ಟು ಜನರನ್ನ ಒಂದು ಸಮಾಜಕ್ಕೆ ಕೊಟ್ಟಂತ ಕೀರ್ತಿ ಈ ಕರ್ನಾಟಕ ಶಿಕ್ಷಣ ಸಮಿತಿ ಹೈಸ್ಕೂಲಿಗೆ ಸೇರುತ್ತಿದೆ. ಇಂಥ ಹೈಸ್ಕೂಲ್ನಲ್ಲಿ ಈ ಸರ್ ಅವರನ್ನ ನಾವು ಇವತ್ತು ಬೀಳ್ಕೊಡುವಂತ ಪ್ರಸಂಗ ಅಂದ್ರೆ ಅವ್ರನ್ನ ಏನೋ ಅವ್ರ ಸೇವೆ ಬೇಕಾಗಿರುತ್ತೆ. ಅದರ ಸರ್ಕಾರದ ನಿಯಮ, ಅವ್ರ ನಿವೃತ್ತಿ ಆಗುವಂತ ಅವರಿಗೆ ಒಂದು ಸರ್ಕಾರದ ಆದೇಶ ಪ್ರಕಾರ ಅವ್ರ ಬೀಳ್ಕೊಟ್ಟು ನಾವು ಸಮಾರಂಭವನ್ನು ಮಾಡ್ತಿದ್ದೇವೆ. ಇವತ್ತಿನ ತನಕ ನಮ್ಮಲ್ಲಿ ಶಾಲೆಯಲ್ಲಿ ಸುಮಾರು 10 ಜನ ಶಿಕ್ಷಕರನ್ನ ನಾವು ಗೌರವಯುತವಾಗಿ ಬೀಳ್ಕೊಟ್ಟು ಕೊಟ್ಟಿದ್ದೀವಿ. ಆದ್ರೆ ಬೀಳ್ಕೊಟ್ಟ ನಂತರ ಎಲ್ಲಾ ಶಿಕ್ಷಕರು ಇಲ್ಲಿ ಈ ಶಾಲೆಯಲ್ಲಿ ಮೊದಲು ಯಾವ ರೀತಿ ಇದ್ರಲ್ಲ ಅದೇ ರೀತಿಯಾದಂತಹ ಸಂಪರ್ಕವನ್ನ, ಆ ಸಂಬಂಧವನ್ನು ಇಟ್ಕೊಂಡು ಈ ಶಾಲೆಗೆ ಯಾವತ್ತೂ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ. ನಾನು ಹುಗಾರ್ ಸರ್ ಅವರಿಗೆ ಒಂದೇ ವಿನಂತಿ ಮಾಡ್ಕೊತೀನಿ, ನೀವು ಆದ ಕೂಡಲೇ ಹೋಗಿ ಚಿಕ್ಕೋಡಿ ಬರ್ತಿರೋದ್ರೆ ಈ ಶಾಲೆ ಮರಿಬೇಡ, ಸ್ವಲ್ಪ ಈ ಶಾಲೆ ಕಡೆಗೂ ಬರ್ತವರಿ, ಗಮನ ಕೊಡ್ತವರಿ. ತಮ್ಮ ಬಿಡುವ ಸಮಯದಲ್ಲಿ ನಮಗ ಇಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಮುಂದಿನ ಶಿಕ್ಷಕರಿಗೆ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಕೇಳ್ಕೊತೀನಿ. ಸರ್ ಅವರು ನಮ್ಮ ಗ್ರಾಮಕ್ಕೆ ಹೊಸಬೇನಲ್ಲ, ಇವ್ರ ತಂದೆಯವರಿಂದ ಹಿಡ್ಕೊಂಡು ನಮಗೆ ಪರಿಚಯ. ಇವ್ರ ತಂದೆಯವರು ಉಗಾರ್ ಸರ್ ಅಂತ ಇದ್ರು, ಅವ್ರು ಶಿವಗುಪ್ಪೆ ಕಲಿಸ್ತಿದ್ರು. ಶಿವಗುಪ್ಪೆ ನಾವು ಯಾವತ್ತು ನೋಡ್ತಿದ್ದೀವಿ. ಅವ್ರ ಮುಖಾಂತರ ಇವರು ಉಗಾರ್ ಸರ್ ನಮ್ಮ ಗ್ರಾಮಕ್ಕೆ ಇಲ್ಲಿ ಬಂದು ಸುಮಾರು 35 ವರ್ಷ 4 ತಿಂಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು 31 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 4 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಸರ್ಕಾರದಿಂದ ಉತ್ತಮ ಶಿಕ್ಷಕ ಅಂತ ಒಂದು 5/9/2025 ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿಯು ಸಹಿತ ಸಿಕ್ಕಿದೆ ಅವರಿಗೆ. ಅವರು ಕಲಿಸುವಂತ ವಿಧಾನ,
ಅವರ ಸರಳ ಸಜ್ಜನಿಗೆ ಉಳಿದಂತ ಎಲ್ಲ ಶಿಕ್ಷಕರಿಗೂ ಸಹಿತ ಮಾದರಿ ಆಗುವ ಹಾಗೆ ಅವರು ನಮ್ಮಲ್ಲಿ ನಡೆದಿದ್ದಾರೆ. ಯಾವ ರೀತಿಯಿಂದಲೂ ಅವರು ಸಹಿತ ನಾವು ಆಡಳಿತ ಮಂಡಳಿ ತೆಗೆದಾಗ ಎಷ್ಟೋ ವಿಷಯ ಚರ್ಚೆಗೆ ಬಂದಾಗ ಅವರು ಕೂಡ ನಾವು ಸಂವಾದ ಮಾಡಿದ್ದೀವಿ, ವಾದ ಹಾಕಿದ್ದೀವಿ. ಆದ್ರೆ ಯಾವತ್ತೂ ಅವರು ಸಿಟ್ಟು ಮಾಡಲಿಲ್ಲ, ಯಾವತ್ತೂ ಬೇಸರ ಪಡಿಸ್ಕೊಳ್ಳಿಲ್ಲ. ನಾವು ಮೀಟಿಂಗ್ದಲ್ಲಿ ಎಷ್ಟು 8-9 ಗಂಟೆ ಆದರೂ ಸಹಿತ ಅವ್ರು ಇಲ್ಲಿಂದ ಆಮೇಲೆ ಚಿಕ್ಕೊಂಡು ಹೋಗ್ತಿದ್ರು. ನಾನೇ 2-3 ಸರಿ ಹೇಳಿದೆ, ಸರ್ ನೀವು 9 ಎಷ್ಟು ಲೇಟ್ ಆಗ್ತಿದ್ರು, ಸ್ವಲ್ಪ ಮೀಟಿಂಗ್ ಲೋಕರ್ ತೆರೆದು ಬರ್ರಿ, ಇಲ್ಲ ಈ ಪದ್ಧತಿ ಪ್ರಕಾರ ನಾವು ಲೇಟ್ ಆಗಿ ಕರಿತೇವೆ, ನಾ ಅಡ್ಜಸ್ಟ್ಮೆಂಟ್ ಮಾಡ್ಕೋತೇನೆ ಅಂತ ಹೇಳಿದ್ರು. ಅಂತ ಒಂದು ಸಹಕಾರ ತಗೊಳ್ಳುವಂತ ಗುಣ ಸರಿಗಳಿಗೆ ಅವರ ಮುಂದಿನ ಜೀವನದಲ್ಲಿ ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಅವರನ್ನ ಕಾಪಾಡಲಿ ಅಂತ ಪರಮೇಶ್ವರನಲ್ಲಿ ಕೇಳ್ಕೊಂಡು ಇವತ್ತು ಒಂದು ವಿಶೇಷವಾದಂತ ಒಂದು ಇಲ್ಲಿ ಗ್ರಾಮದ ಎಲ್ಲ ಹಿರಿಯರು ತಾವೆಲ್ಲ ಬಂದಿದ್ದೀವಿ. ಈ ಶಾಲೆಯನ್ನ 54 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಾವೀಗ ಹಿಂದಿನ ಆಡಳಿತ ಮಂಡಳಿಗಳು ನಡೆಸಿದ್ದಾರೆ, ಈಗೂ ನಡೆಸ್ತಾ ಇದ್ದೀವಿ, ಇನ್ನು ಮುಂದಿನವರು ನಡೆಸಬೇಕಾದಂತ ಪರಿಸ್ಥಿತಿ ಇದೆ. ಈ ಇಂಗ್ಲಿಷ್ ಕಾನ್ವೆಂಟ್ ಬಂದ ನಂತರ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ. ಅದು ಅಂತ ಒಂದು ಊರಲ್ಲಿ ಶಾಲೆಗಳು ಸ್ಪರ್ಧಾತ್ಮಕವಾಗಿ ಬರೋದರಿಂದ ಇಲ್ಲಿನ ಸಂಖ್ಯೆ ಒಂದು ಸ್ವಲ್ಪ ಯಾಕೋ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಗ್ರಾಮದ ಎಲ್ಲ ಹಿರಿಯರು ಕೂಡಿದ್ರಿ, ಎಲ್ಲ ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ಎಲ್ಲ ನಾಯಕರಿದ್ದೀರಿ. ಈ ಶಾಲೆಯಲ್ಲೇ ಯಾವತ್ತೂ ನಾವು ನಡೆಸ್ಕೊಂಡು ಹೋಗುವಂತ ನಮ್ಮಲ್ಲಿ ನಾವು ಪ್ರವೃತ್ತಿ ಇರಬೇಕು. ಬಾಸು ಊರಲ್ಲಿ ಮತ್ತು ನಮ್ಮ ಊರಲ್ಲಿ ನೋಡಬೇಕಾದ್ರೆ ಇಲ್ಲಿ ಶಿಕ್ಷಕ ಕೊಡುವಂತ ಶಿಕ್ಷಕ ವೃಂದದಲ್ಲಿ ಯಾವುದೇ ರೀತಿಯಂತ ಕೊರತೆ ಇಲ್ಲ. ಫೀದಲ್ಲಿ ಸಹಿತ ಬಹಳ ಫರಕಿಲ್ಲ. ನಮ್ಮದು ಎಲ್ಲರಿಗಿಂತಲೂ ಕಮ್ಮಿ ಇರುವಂತಹ ಫೀಸ್ ಇದೆ. ಆದರೂ ಸಹಿತ ಒಂದು ಸ್ವಲ್ಪ ಯಾಕೋ ಡೈವರ್ಷನ್ ಆಗ್ತಿದ್ದಿ. ಅದಕ್ಕೆ ಎಲ್ಲರೂ ಕೂಡಿಸಿ ಊರಲ್ಲಿ ಇರುವಂತ ಎಲ್ಲ ನಮ್ಮ ಸ್ನೇಹಿತರಲ್ಲಿ, ಊರಿನ ಎಲ್ಲ ಮುಖಂಡರಲ್ಲಿ ಈ ಶಾಲೆಯ ಸಲುವಾಗಿ ಸ್ವಲ್ಪ ತಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ಶಾಲೆ ನಿರಂತರವಾಗಿ ನಡಿಬೇಕು, ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಇನ್ನು ಮುಂದೆ ಬರುವಂತ ತಮ್ಮ ಮೇಲೆ ಹಾಗೂ ಮುಂದಿನ ಪೀಳಿಗೆ ಮೇಲೆ ಇದೆ. ಇದೇ ರೀತಿ ಸಿದ್ದೇಶ್ವರಪ್ಪಗಳು, ಮಲ್ಲಿಕಾರ್ಜುನಪ್ಪಗಳು, ಈಗ ಬಂದಂತ ನಮ್ಮ ಶಿವಪ್ರಸಾದ್ ದೇವರು, ಹಿಂಗೆ ಅನೇಕ ಸಾಧು ಸಂತರು ಇಲ್ಲಿ ಈ ಶಾಲೆಗೆ ಬಂದಿದ್ದಾರೆ. ಬುದಿಯಲ್ಲಿ ನಮ್ಮೂರಲ್ಲಿ ಅವರು ಚಿನ್ಮಯ ಸಾಗರ್ ಮಾರೋದಂತ ಜೈಮುನಿ ಇದ್ದರು. ಅವರು ಇಲ್ಲೇ ನಮ್ಮ ಊರಾಗಿನವರು ಇದ್ದರು. ಬಹಳ ದೊಡ್ಡ ಜೈಮುನಿಯಾಗಿ ಅವರು ಪ್ರಖ್ಯಾತ ಹೊಂದಿದರು. ಅವರು ಸಹಿತ ಇಲ್ಲಿ ಬಂದು ತಮ್ಮ ಪಾದ ಸ್ಪರ್ಶದಿಂದ ಈ ಶಾಲೆಯಲ್ಲಿ ಇದ್ದು ಹೋಗಿದ್ದಾರೆ. ಅದಕ್ಕೆ ಅವ್ರು ಕಲ್ತಂತ ಶಾಲೆ ಸಹಿತ ಇದೇ ಶಾಲೆಯಿಂದ ಅವ್ರು ಕಲ್ತವ್ರು. ಅದಕ್ಕೆ ಪರಂಪರೆಯಲ್ಲಿ ನಾವು ಯಾವ ರೀತಿ ಆಧ್ಯಾತ್ಮಿಕ ಪರಂಪರೆ ಇರಬೇಕು ಅಥವಾ ಶೈಕ್ಷಣಿಕವಾದಂತಹ ಪರಂಪರೆಯನ್ನ ಇವತ್ತು ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯೋಣ. ದೇವರು ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ನಮ್ಮ ಹೂಗಾರ್ ಸರ್ ಅವರಿಗೆ ಹೂಗಾರ್ ಸರ್ ಅವರು ಅವ್ರ ದಂಪತಿಗಳಿಗೆ ಒಳ್ಳೆಯ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪರಮೇಶ್ವರಲ್ಲಿ ಬೇಡ್ಕೊಂಡು ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಎಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಬರ್ತಾನೆ. ಏಳಿಗೆಗಾಗಿ ತಮ್ಮ ತನು ಮನ ಧನವನ್ನ ಅರ್ಪಿಸುತ್ತಾ ಇಲ್ಲಿರುವಂತಹ ಶಿಕ್ಷಕರು ಹಾಗೂ ಮಕ್ಕಳ, ಅದೇ ರೀತಿಯಾಗಿ ಸಂಸ್ಥೆಯ ಎಲ್ಲರೊಡನೆ ಶಿಕ್ಷಕರ ಯಾವ ರೀತಿಯಾಗಿ ಅವಿನಾಭಾವ ಸಂಬಂಧವಿತ್ತು ಎಂಬೆಲ್ಲ ತಮ್ಮ ಮನದಾಳದ ಮಾತುಗಳನ್ನ, ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಮೆ ಹಾಗೂ ಮಕ್ಕಳ ವ್ಯಕ್ತಿತ್ವದ ಕುರಿತು ಪ್ರಾಸ್ತಾವಿಕವಾಗಿ ತಮ್ಮ ನುಡಿಗಳನ್ನ ಹಂಚಿಕೊಂಡಿದ್ದಂತಹ ಶ್ರೀಯುತ ಪರಸಗೌಡ ಈರಗೌಡ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಯಾವಾಗಲೂ ಎಲ್ಲರ ಮನುಷ್ಯನೊಳಗೂ ಒಂದು ಪ್ರಶ್ನೆ ಇರ್ತೈತಿ, ಏನಂದ್ರ ಎಲ್ಲಾ ಶಾಲೆಗಳಿಗೆ ಏನಂತ ಹೆಸರಿಟ್ಟಿರ್ತಾರೆ, ದೇವರ ಹೆಸರಿಟ್ಟಿರ್ತಾರೋ, ಇಲ್ಲ ಯಾಕಂದ್ರ ಯಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರಲ್ರಿ ಅವ್ರ ಹೆಸರಿಟ್ಟಿರ್ತಾರೋ. ಆದ್ರ ನಮಗೂ ವಿಚಾರ ಬರ್ತಿತ್ತು, ಏನಂತೇಳಿ ನಮ್ಮ ಶಾಲೆ ಹೆಸರ ಕರ್ನಾಟಕ ಶಿಕ್ಷಣ ಸಮಿತಿ ಅಂತ ಹೇಳಿ ಯಾಕಿಟ್ರು ಅಂತ ಹೇಳಿ. ಅವಾಗ ಏನ್ ಯೋಚನೆ ಬಂತು ಅಂದ್ರ, ಒಂದ್ ಟ್ರೈನ್ ಒಳಗ ಮಂದಿ ಹೋಗುವಾಗ ಏನಾಗಿರ್ತದ, ಒಬ್ಬ ಕುರುಡ ಕಣ್ಣಿಲ್ಲದಂತಹ ಅಂಧ ವ್ಯಕ್ತಿ ಭಿಕ್ಷೆಯನ್ನ ಬೇಡ್ತಿರ್ತಂತ. ಭಿಕ್ಷೆಯನ್ನ ಬೇಡುವಾಗ ಈಗ ಟ್ರೈನ್ ಒಳಗೆ ಏನ್ ಮಾಡಿರ್ತಾರೆ, ಕೆಳಗೂ ಕೂತಿರ್ತಾರ, ಮ್ಯಾಗಿನ ಸೈಡ್ ಮ್ಯಾಗ ಕೂತಿರ್ತಾರಲ್ಲ, ಮ್ಯಾಗ ಇದ್ದವ ಕೆಳಗಿದ್ದವನ ಕೈಯಾಗ ಹಣ ಕೊಡ್ತಾರ. ಏನಂತೇಳಿ ಆ ಅಂಧ ವ್ಯಕ್ತಿ ಏನಿದಾರಲ್ಲ ಅವ್ರಿಗೆ ದಾನ ಮಾಡು ಅಂತ ಹೇಳಿ. ಯಾಕಂದ್ರೆ ಮ್ಯಾಗಿನ ಕೆಳಗೆ ಬರಕ ಆಗಂಗಿಲ್ಲ, ಭಾಳ ರಶ್ ಇರ್ತೈತಿ. ಅದು ಅವಾಗ ಆ ಕೆಳಗಿದ್ದ
ಏನ್ ಮಾಡ್ತದ ಅಂಧ ವ್ಯಕ್ತಿ ಆ ಮುಂದೆ ಹಣವನ್ನ ಯಾರು ಕೊಟ್ರಲ್ಲ ಅವರಿಗೆ ಮನಸ್ಪೂರ್ವಕವಾಗಿ ಒಂದು ಆಶೀರ್ವಾದವನ್ನ ಮಾಡ್ತಾ ಇದ್ದ. ನಿನ್ನ ಇಡೀ ಜೀವನ ಸುಂದರಮಯವಾಗಲಿ, ನೀನು ಆರೋಗ್ಯದಿಂದಿರು, ನಿಮ್ಮ ಮನೆಯವರಿಗೆಲ್ಲ ಚಲೋ ಆಗ್ಲಿಪ್ಪ ಅಂತ ಹೇಳಿ ಹರಸಿ ಹಾರೈಸ್ತ ಅಂತ. ಆದ್ರೆ ಹಣವನ್ನ ಕೊಟ್ಟವ್ರು ಯಾರು? ಮ್ಯಾಲಿದ್ದವ್ರು ಕೊಟ್ಟಿದ್ರು, ಕೆಳಗಿದ್ದವ್ರಿಗೆ ಏನಾಯ್ತು? ಆಶೀರ್ವಾದ ಸಿಕ್ಕಿತು. ಮುಂದೆ ಹೋದ ವ್ಯಕ್ತಿ, ಅಂಧ ವ್ಯಕ್ತಿ ಮುಂದೆ ಹೋದ, ಸಂಗಾಟ ಕೂತವ್ರು ಏನಂದ್ರದ, ನೋಡಪ್ಪ ನೀ ಆಶೀರ್ವಾದ ಮಾಡಿದೆ, ಯಾರಿಗೆ ಆಶೀರ್ವಾದ ಮಾಡಿದಿ? ನಿನಗೆ ಯಾರು ಹಣ ಕೊಟ್ರಲ್ಲ, ನನಗೆ ಯಾರು ಹಣ ಕೊಟ್ರು ಅವ್ರಿಗೆ ಆಶೀರ್ವಾದ ಮಾಡಿದ್ನು ಅಂತ ಹೇಳ್ತದ. ಅವಾಗ ಆ ವ್ಯಕ್ತಿ ಏನ್ ಹೇಳ್ತದ ಅಂಧ ವ್ಯಕ್ತಿಗೆ, ನೀ ಆಶೀರ್ವಾದ ಮಾಡಿದ ತಪ್ಪಾಗೈತಿ. ಯಾಕಂದ್ರ ಮ್ಯಾಗ ಕೂತಿದ್ದಲ್ಲ ವ್ಯಕ್ತಿ, ಅವನಿಗೆ ಹಣವನ್ನ ಕೊಟ್ಟಿದ್ದ, ನೀ ಏನ್ ಮಾಡಿದ ಆಶೀರ್ವಾದ ಬೇರೆದವ್ರಿಗೆ ಮಾಡಿದ್ಯಾ ಅಂತ ಹೇಳಣ. ಆ ಅಂಧ ವ್ಯಕ್ತಿ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾ ಅಂದ್ರೆ, ಅಂಧ ನಾ ಇರಬಹುದು, ಕಣ್ಣ ನನಗ್ ಕಾಣಿಸಂಗಿಲ್ಲ, ಆದ್ರ ಮೇಲಿರುವಂತಹ ದೇವರಿಗೆ ಕಣ್ಣು ಕಾಣಿಸ್ತಾವು. ಆ ಆಶೀರ್ವಾದ ಯಾರಿಗೆ ತಲುಪಬೇಕಲ್ಲ ಅವ್ರಿಗೆ ತಲುಪ್ತೈತಿ ಅಂತ ಹೇಳ್ತಾರೆ. ಅಂದ್ರ ನಮ್ಮ ಊರಿನ ಹಿರಿಯರು ಈ ರೀತಿ ಯೋಚನೆ ಮಾಡಿದ್ರಲ್ಲ, ನನ್ನ ಹೆಸರು ಮುಂದೆ ಬರಲಿ ಅಂತ ಹೇಳಿ ಯಾರು ಭಾವನೆನ ಇಟ್ಟುಕೊಳ್ಳದ, ನಮ್ಮ ಊರಿನ ಮಕ್ಕಳಿಗೆ ಚಲೋ ಆಗ್ಲಿ, ಜಾತಿ ಮತ ಧರ್ಮ ಪಂಥಗಳನ್ನ ತೊರೆದು ಕರ್ನಾಟಕ ಶಿಕ್ಷಣ ಸಮಿತಿ ಅನ್ನುವಂತ ಹೆಸರಿನಿಂದ ಮಕ್ಕಳು ಮುಂದುವರಿಲಿ ಅಂತ ಹೇಳಿ ಆಲೋಚನೆಯನ್ನ ಮಾಡಿರಲ್ಲ. ಇಂಥ ಸಂಸ್ಥೆಯೊಳಗೆ ಕಲಿಯುವಂತಹ ನಾವೇ ಪುಣ್ಯವಂತರು ಅಂತ ಹೇಳ್ತಾ, ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಕಲ ಗಣ್ಯ ಮಾನ್ಯರನ್ನ ಸತ್ಕರಿಸುವಂತಹ ಕಾರ್ಯ, ತಮ್ಮ ಸತ್ಕಾರ ಹಾಗೂ ಮಾಲಾರ್ಪಣೆ ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಎಂ ಇಂಜೆ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊಡುವವಳೆ, ಜಾಣಿಯರಿಗೆ ಕನಸ ಕೊಡುವವಳೆ, ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೆ, ನಿನ್ನಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ಮತ್ತೊಬ್ಬರನ್ನು ಕಾಣಿ ಧೈರ್ಯ ದೊಡ್ಡವಳೆ, ಸಾವಿರದ ಶರಣವ್ವ ಕನ್ನಡದ ತಾಯಿಗೆ ನತಮಸ್ತಕನಾಗಿ ಪರಮ ಪೂಜ್ಯ ಅಪ್ಪಾಜಿಯವರನ್ನು ಮಣದಾಳದಲ್ಲಿ ಸ್ಮರಿಸುತ್ತಾ, ಕರ್ನಾಟಕ ಶಿಕ್ಷಣ ಸಮಿತಿ ಪ್ರೌಢಶಾಲೆ ಜುಗುಳಿಯವರು ಇವತ್ತು ಹಮ್ಮಿಕೊಂಡಿರುವ ಮೃತ್ಯುಂಜಯ ಚನ್ನಬಸಪ್ಪ ಹುಗಾರ್ ಇವರ ಬೀಳ್ಕೊಡುವ ಹಾಗೂ ಸರ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ ದೇವರಿವರಿಗೆ ಭಕ್ತಿ ಸಮರ್ಪಣೆ. ಇದನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್ ಬಿ ಪಾಟೀಲ್ ಸರ್ ಹಾಗೂ PKPS ನ ಉಪಾಧ್ಯಕ್ಷರಾದ ಶ್ರೀ ಎಸ್ ಬಿ ಪಾಟೀಲ್ ಅವರು ನಡೆಸಿಕೊಡ್ಬೇಕಂತ ಅವರಿಗೆ ಕೇಳಿಕೊಳ್ತೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರವಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಕನ್ನನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ, ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ.
ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಅಕ್ಕಿಯೊಳಗಣ್ಣವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗ ನವನ ಲೆಕ್ಕ ವಿಧಿಸಿಲ್ಲ ಜಗತ್ತಣ್ಣಾದಿ ಬಂಧುಗಳ ದಕ್ಕುವುದು ದೆಸೆ ನಿನಗೆ ಮಂಕುತಿಮ್ಮ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊಣ್ಣೆ ಮೊದಲು ಶಿವಪಥವ ನರಿದಿಹಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗನ ಶರಣರ ಅರಿದಿಹಡೆ ಶರಣರ ಸಂಘವೇ ಮೊದಲು ಸದಾಕಾಲ ನಿತ್ಯ ಸ್ಮರಣೀಯರು ಗಡಿಭಾಗದ ಪೂಜನೀಯ ಬಂದರಾದ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠದ ಎಲ್ಲ ನನ್ನ ಗುರು ಪರಂಪರೆಯನ್ನ ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಸ್ಮರಣೆಯನ್ನು ಮಾಡಿಕೊಂಡು ಇಂದಿನ ದಿನ ಕರ್ನಾಟಕ ಶಿಕ್ಷಣ ಸಮಿತಿ ಪ್ರೌಢಶಾಲೆಯ ಜುಗೋಳ್ ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದು ತಮ್ಮ ಬದುಕಿನ 35 ವರ್ಷಗಳ ಕಾಲ ಗುರುಬೋಧನೆಯನ್ನು ನೀಡಿ ಇಂದು ತಮ್ಮ ಸೇವೆಗೆ ನಿವೃತ್ತಿಯ ಬೀಳ್ಕೊಡುವ ಹಾಗೂ ಸತ್ಕಾರ ಸಮಾರಂಭದ ಇಂದಿನ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರತಕ್ಕಂತಹ ಗೌರವಾನ್ವಿತ ಅಧ್ಯಕ್ಷರಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ ಈ ಸಂಸ್ಥೆಯ ಚೇರ್ಮನ್ರಲ್ಲಿ ಹಾಗೂ ನಮ್ಮ ಶ್ರೀ ಮಠದ ಅತ್ಯಂತ ಪರಮ ಭಕ್ತರಾಗಿರ್ತಕ್ಕಂತಹ ಗೌಡರಲ್ಲಿ ಕುಲಕರ್ಣಿ ಸರ್ ದಂಪತಿಗಳಲ್ಲಿ ಹಾಗೂ ಹೂಗಾರ್ ಸರ್ ದಂಪತಿಗಳಲ್ಲಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಹೂಗಾರ್ ಸರ್ ಬಂಧು ಭಗಿನಿಯರಲ್ಲಿ ಹಾಗೂ ಅವರ ಸ್ನೇಹ ಬಳಗದವರಲ್ಲಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಲ್ಲಿ ಗುರುಬಂಧುಗಳಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ನಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಒಂದೇ ಸರಿ ಹೊಡಿಬೇಕು, 3 ಸರಿ ಹೊಡೆಯಂಗಿಲ್ಲ, ಒಂದೇ ಸರಿ ಹೊಡಿಬೇಕು. ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲು ಹೋಗೋದು, ನಾವು ವೇದಿಕೆ ಮೇಲಿದ್ದವ್ರ ಹೆಸರು ಸಹಿತ ತೆಗೆದುಕೊಳ್ಳಕ್ಕೆ ಹೋಗಲಿಲ್ಲ. ಕಾರಣ ಸಮಯ ಆಗ್ತದೆ ಅನ್ನುವಂಥ ಭಾವನೆಯಿಂದ, ಹಾಗಾಗಿ ಅನ್ಯದ ಭಾವಿಸ್ಕೊಳ್ಬಾರ್ದು ಅನ್ನುವಂಥ ಭಾವನೆಯನ್ನ ತಮ್ಮೆಲ್ಲರಲ್ಲಿ ಮೊದಲಿಗೆ ಹೇಳ್ತಾ, ನಾನು ನಂದೇನು ಕಾರ್ಯಕ್ರಮ ಇಲ್ಲ, ಇವತ್ತು ಇದೇ ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೆ. ಆದರೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಗೌಡ್ರಿಗೆ ನಾನು ಹೇಳಿದ್ರೆ ನಾನು ಬೇಗ ಹೊರಡಬೇಕು, ಕಾರಣ ನನಗೆ ಮೊದಲು ಮಾತನಾಡೋದಕ್ಕೆ ಅವಕಾಶ ಕೊಡಿ, ನಾನು ಹೊರಡುತ್ತೇನೆ ಅನ್ನುವಂಥ ಮಾತನ್ನು ಅಂದಾಗ ಅವರು ನಮ್ಮ ಶ್ರೀಮಠದ ಸುಮಾರು 3 ತಲೆಮಾರಿನಿಂದ ಅವರು ಭಕ್ತರು. ಹಾಗಾಗಿ ಆಯ್ತು ಬುದ್ಧಿ ಅಂತ ಹೇಳಿ ಮೊದಲಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನಮ್ಮ ಹೋಗಾರ ಸರ್ ಬಗ್ಗೆ ಬಹಳಷ್ಟು ಜನ ಎಲ್ಲರೂ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು, ಪರಿಚಯ ನುಡಿಗಳಲ್ಲಿ ಹೇಳಿದ್ರು. ಬಹಳ ಅರ್ಥಪೂರ್ಣವಾದಂತಹ ಸೇವೆಯನ್ನ ಸಲ್ಲಿಸಿ ಬಹುಶಃ ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಹೊರತಾಗಿ ತಮ್ಮ ಬದುಕಿನಿಂದ ಅಲ್ಲ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಬದುಕು ಅನ್ನುವಂಥದ್ದು ಭಗವಂತ ಅವರಿಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟಿದ್ದಾನೆ. ಯಾವತ್ತು ನಮ್ಮ ಉಸಿರು ಈ ಭೂಮಿಗೆ ಅರ್ಪಣೆ ಆಗುತ್ತದೆ ಅಲ್ಲಿವರೆಗೆ ಮಾತ್ರ ಈ ಜೀವದಲ್ಲಿ ಜ್ಞಾನ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತದೆ. ಆದರೆ ಆ ಜ್ಞಾನಕ್ಕೆ ನಮ್ಮ ಸರ್ಕಾರದವರು ಒಂದು ವಿಧಿ ಮಾಡ 60 ವರ್ಷದ ನಂತರದಲ್ಲಿ ಅರಿವು ಮರಿವಾಗುತ್ತದೆ. ಹಾಗಾಗಿ ಅವರ ಸೇವೆಗೆ ನಿವೃತ್ತಿಯನ್ನು ನೀಡಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ. ಆದ್ರೆ ನಮ್ಗೆ ಗೊತ್ತಿರಲಿ 60 ಅದು ಅರಿವು ಮರುವಲ್ಲ, ಮತ್ತೊಂದು ಸಾರಿ ಅರಳುವುದಕ್ಕಾಗಿ 60 ಅಂತ ನಾವು ಕರೀತೇವೆ. ಹಾಗಾಗಿ ಮರೆತಿದ್ದನ್ನು ಮತ್ತೊಂದು ಸಾರಿ ಅರ್ಥ ಮಾಡಿಕೊಳ್ಳುವ ಜೀವನವೇ ಅದು 60ರ ಮೇಲಿನ ಜೀವನ. ಹಾಗಾಗಿ ಅವರು ಬಹಳ ಅರ್ಥಪೂರ್ಣವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಭಾವನೆಯನ್ನ ಬಹುಶಃ ಈ ಸಮಾರಂಭವನ್ನು ನೋಡಿದ್ರೆ ಗೊತ್ತಾಗ್ತದೆ.
ಸಂಸ್ಥೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ತರದೆ, ತಮ್ಮ ಶಿಕ್ಷಣದ ವೃತ್ತಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ತೆಗೆದುಕೊಳ್ಳಲಾರದೆ, ನನ್ನ ಜೀವನದ ಬದುಕಿನ ಉದ್ದಗಲಕ್ಕೂ ಸಹಿತ ನಾನು ಇಟ್ಟುಕೊಂಡು ಬಂದಿರತಕ್ಕಂತ ಗುರಿ ಏನು ಅಂತಂದ್ರೆ, ನಾನು ಜನ್ಮ ಕೊಟ್ಟಿರತಕ್ಕಂತ ಮಕ್ಕಳಿಗೆ ಮಾತ್ರ ಜ್ಞಾನ ಬೋಧನೆಯನ್ನು ಮಾಡಿದ್ರೆ ಸಾಲಾರದು, ಇಲ್ಲಿರ್ತಕ್ಕಂಥ ಕನ್ನಡ ನಾಡನ್ನು ನಂಬಿ ಬರತಕ್ಕಂತ ಎಲ್ಲ ಮಕ್ಕಳು ಸಹಿತ ನನ್ನ ಮಕ್ಕಳೇ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಅವರಿಗೆ ಬೋಧನೆಯನ್ನು ಕೊಟ್ಟರೆ ನಾನು ಗುರು ಆಗಿದ್ದಕ್ಕೆ ಸಾರ್ಥಕತೆ ಆಗುತ್ತದೆ ಅಂತ ಹೇಳಿ ಬಹುಶಃ ಇವತ್ತು ಹೂಗಾರ್ ಸರ್ 35 ವರ್ಷ 4 ತಿಂಗಳ ಕಾಲ ಸತತವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಗೆ ನಾವು ಅನಂತ ಹೃದಯಪೂರ್ವಕ ಅಭಿನಂದನೆಗಳನ್ನ, ಭಕ್ತಿಯ ನಮನಗಳನ್ನ ನಾವು ಸಮರ್ಪಣೆ ಮಾಡ್ತೇವೆ. ಕಾರಣ ಈ ಜಗತ್ತಿನಲ್ಲಿ ಏನೆಲ್ಲ ಆಗ್ಬಹುದು ಸರ್, ಆದ್ರೆ ಗುರು ಆಗೋದು ಬಹಳ ಕಷ್ಟ. ಏನೆಲ್ಲ ಆಗ್ಬೋದು ಆದ್ರೆ ಗುರು ಆಗೋದು ಬಹಳ ಕಷ್ಟ. ಇವತ್ತು ಇಂಜಿನಿಯರಿಂಗ್ ಗಳನ್ನ ಸೃಷ್ಟಿ ಮಾಡತಕ್ಕಂಥವ್ರು ನೀವೇ. ಇವತ್ತು ಇಂಜಿನಿಯರ್ಗಳು, ಡಾಕ್ಟರ್ಗಳು, ಪೊಲೀಸ್ಗಳು ಇವರೆಲ್ಲರನ್ನು ಕೊಡತಕ್ಕಂಥ ಏಕೈಕ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರ ಇರ್ತದೆ ಹೊರತಾಗಿ ಬೇರೆ ಯಾರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಗುರು ಅನ್ನೋದು ಬಹಳ, ಈಗ ತಾನೇ ನನಗೆ ಭಗವತ್ ಚಿಂತನ ಅಂತ ಹೇಳಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪುಸ್ತಕವನ್ನು ನಾನು ಕೊಟ್ಟರು ನನ್ನ ಸನ್ಮಾನದ ಸಂದರ್ಭದಲ್ಲಿ. ಸುಮ್ಮನೆ ನಾನು ಪುಸ್ತಕವನ್ನು ಕೊಟ್ಟರೆ ಸುಮ್ಮನೆ ಹಾಗೆ ಕಣ್ಣಾಡಿಸುವಂತಹ ಒಂದು ಅಭ್ಯಾಸ. ಹಾಗೆ ನೋಡ್ತಾ ನೋಡ್ತಾ ಆ ಒಂದು ವಿಷಯದಲ್ಲಿ ಗುರು ಅನ್ನುವಂತ ಒಂದು ಗುರುವಿನ ಕುರಿತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಬರೆದಿರೋದಾದ್ರೆ ಮೊದಲಿಗೆ ಅವರು ಒಂದು ವಚನವನ್ನ, ಬಸವಣ್ಣನವರು ವಚನವನ್ನ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ದಾರೆ. ಏನ್ ಹೇಳಿದ್ರು ಅಂತಂದ್ರ ಅದರಾಗಿದ್ದು ಒಂದೇ ಸಾಲ ಹೇಳ್ತಾನೆ, ಶಿವ ಪಥವನ್ನ ಅರಿದಿ ಹೇಳೆ ಗುರು ಪಥವೇ ಮೊದಲು. ಒಬ್ಬ ಶಿಕ್ಷಕರು ಗುರು ಎಷ್ಟು ದೊಡ್ಡ ಆದ ಈ ಜಗತ್ತಿನೊಳಗ ಅನ್ನೋದಕ್ಕೊಂದು ಮಾತು ಹೇಳ್ತಾನೆ. ಬಹುಶಃ ನಿಮ್ಗೆ ಗ್ರಹಗಳು ಎಷ್ಟದಾವ ಗೊತ್ತೈತಿ? ಎಷ್ಟದಾವ ಗ್ರಹ? ಉತ್ತರ ಕೊಟ್ರಿ ಪಾಠ ನಂಗೆ ಯಾರ್ರಿ? ಮೊದಲ ನಾ ಹೇಳಿದ 9ರಲ್ಲಿ 9 ಗ್ರಹಗಳದಾವಲ್ಲ, ಆ 9 ಗ್ರಹಗಳೊಳಗೆ ಬಹಳ ದೊಡ್ಡ ಗ್ರಹ ಯಾವುದು ಗೊತ್ತಾ? ಯಾವುದು? ನಮ್ಗೆ ಗೊತ್ತಿರಲಿ, ಕೇವಲ ನಾವು ಅಕ್ಷರ ರೂಪದಲ್ಲಿ ವೇದಗಳಲ್ಲಿ, ಋಗ್ವೇದಗಳಲ್ಲಿ, ಯಜುರ್ವೇದಗಳಲ್ಲಿ, ಪುರಾಣಗಳಲ್ಲಿ ಮಾತ್ರ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿಲ್ಲ, ಗ್ರಹದಲ್ಲಿಯೂ ಸಹಿತ ಗುರುವಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿವೆ ಗ್ರಹಗಳು ಅನ್ನುವಂಥದ್ದು ನಮಗೆ ಗೊತ್ತಿದೆ. ನೀವೆಲ್ಲ ಕನ್ನಡ ಮೀಡಿಯಂದವ್ರು ಆಗಿರೋದ್ರಿಂದ ಸುಮ್ಮನೆ ನೀವು ಒಂದು ಪ್ರಶ್ನೆ ಕೇಳ್ತೀನಿ. ವ್ಯಾಕರಣ ಗೊತ್ತಲ್ಲ ಎಲ್ಲರಿಗೂ? ಎಷ್ಟು ಜನರಿಗೆ ವ್ಯಾಕರಣ ಗೊತ್ತ? ಕೈ ಎತ್ತಿರಿ ನೋಡೋಣ. ಇಲ್ಲಿ ಮುಂದೆ ಕೂತವ್ರು ಗೊತ್ತಿಲ್ವಾ? ಗೊತ್ತ, ಎಲ್ಲರಿಗೂ ಗೊತ್ತು. ಹೇಳಿ. ಆ ವ್ಯಾಕರಣದೊಳಗೆ 2 ಮಹತ್ವಪೂರ್ಣವಾದಂತಹ ಘಟ್ಟಗಳು ಬರ್ತಾವೆ. ಏನು? ಗಡ್. ಯಾರು ಹುಡುಗವ? ಗಡ್. ಅವನ ಜೋರು ಚಪ್ಪಾಳೆ ಹೊಡು. ಲಘು ಗುರು. ಆ ಲಘು ಗುರು ಏನು ಹಾಕ್ತಿರಲ್ಲ ವ್ಯಾಕರಣದೊಳಗೆ, ಆ ಲಘು ದೊಡ್ಡದು ಏನು ವ್ಯಾಕರಣದೊಳಗೆ ಗುರು ದೊಡ್ಡದು. ಟೆನ್ಷನ್ ಇದ್ದೀರಿ ನೀವೆಲ್ಲ ಕರ್ನಾಟಕ ಶಿಕ್ಷಣ ಸಮಿತಿಯು. ಈಗ 100 ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ದಾಗ ತಗೋರಿ. ಗೊತ್ತಿರ್ಲಿ, ವ್ಯಾಕರಣಗಳಲ್ಲಿಯೂ ಸಹಿತ ನಾವು ಗುರುವಿಗೆ ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂತ ನಮಗೆ ಗೊತ್ತಾಗುತ್ತದೆ. ಗುರು ಅಂತಂತಂದ್ರೆ ಸಾಮಾನ್ಯದ ವ್ಯಕ್ತಿ ಎಲ್ಲ. ಈ ಬದುಕನ್ನ, ನರನ ಬದುಕನ್ನ ಹರಣ ಬದುಕನ್ನಾಗಿ ಮಾಡತಕ್ಕಂಥ ಸಾಮರ್ಥ್ಯ ಯಾರಿಲ್ಲಿದೆ ಅಂತಂದ್ರೆ ಒಬ್ಬ ಸದ್ಗುರುವಿನಲ್ಲಿ ಮಾತ್ರ ಇರ್ತದೆ ಅಂತಕ್ಕಂಥ ಸತ್ಯದ ಅರಿವನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕು. ಹಾಗಾಗಿ ಅಂತ ಗುರುವಿನ ಸೇವೆಯಲ್ಲಿ 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಮೃತ್ಯುಂಜಯ ಚನ್ನಬಸಪ್ಪ ಹೂಗಾರ್ ಶಿಕ್ಷಕರು ಇವತ್ತು ಸೇವೆಯಿಂದ ನಿವೃತ್ತಿಯನ್ನು ಆಗುತ್ತಾ ಇದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂತಹ ಕಾರ್ಯ, ಅವರು ಮಾಡಿರ್ತಕ್ಕಂತಹ ಸೇವೆ ನನಗಾಗ್ತಾನೆ. ನಮ್ಮ ಗೌಡ್ರು ಹೇಳ್ತಾ ಇದ್ರು, ಬುದ್ಧಿ 9 ಗಂಟೆ ಮೇಲೆ ಚಿಕ್ಕೋಡಿಗೆ ಹೋಗ್ಬೇಕು ಅಂತಂದ್ರೆ ನಿಮಗೆ ಇದು ಆಗ್ತದೆ, ಸ್ವಲ್ಪ ಮೀಟಿಂಗ್ ಅನ್ನು ಮೊದಲು ಇಡ್ರಿ ಅಂತಂದ್ರೆ ಒಬ್ಬ ಗುರುವಿನಲ್ಲಿ ಎಷ್ಟು ತಾಳ್ಮೆ ಇರುತ್ತದೆ, ಒಬ್ಬ ಗುರು ಏನೆಲ್ಲ ಮಾಡಬಲ್ಲ ಅನ್ನುವಂಥದ್ದಕ್ಕೆ ಅವನು ಸಣ್ಣ ಉದಾಹರಣೆ ನನಗೆ ಬಹಳ ದೊಡ್ಡ ಆದರ್ಶ ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತು ತಾವು ಪದವಿಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ರು ಸಹಿತ ಅವ್ರು ಹೇಳ್ಬೋದಾಗ, ನೀವೇನು ಆಡಳಿತ ಮಾಡಿಯವ್ರು ನನಗೆ ಸಂಬಂಧ ಇಲ್ಲ, ನಾನು ಗೌರ್ಮೆಂಟ್ಗೆ ಸಂಬಂಧ ಅಂತ ಹೇಳಿದ್ರೆ ಹೋಗೋದಕ್ಕೆ ಕರೆ. ಆ ಒಂದು ಸ್ಥಾನದಲ್ಲಿದ್ದು ಗುರುವಾಗಿ ನಾನು ಈಗ ಮಾತನಾಡಿಬಿಟ್ರೆ ಬಹುಶಃ ನನ್ನಿಂದ ಭವಿಷ್ಯದ ವಿದ್ಯಾರ್ಥಿಗಳು ಅದನ್ನು ಕಲಿತಾರೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನನಗೆ ಎಷ್ಟೇ ನೋವಾಗ್ಲಿ ಆದ್ರೆ ಭವಿಷ್ಯದ ಬದುಕನ್ನು ಧರಿಸುವ ಮಕ್ಕಳಿಗೆ ನೋವಾಗಬಾರ್ದು ಅನ್ನುವಂಥ ಭಾವನೆಯಿಂದ 9 ಗಂಟೆಗೆ ತನ್ನ ಮನೆಗೆ ಒಬ್ಬ ಶಿಕ್ಷಕ ಗುರು
ಸಂಸ್ಥೆ ನಮಗೆ ಅಣ್ಣ ಆಶ್ರಯವನ್ನ ನೀಡ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಶ್ರಮಿಸ್ತಕ್ಕಂಥದ್ದು ನಮ್ಮ ದೊಡ್ಡ ಕರ್ತವ್ಯ ಅನ್ನುವಂಥ ಭಾವನೆಯಿಂದ ಸುಮಾರು 35 ವರ್ಷಗಳ ಕಾಲ ಇಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರಿದ್ದೀರಿ, ಇಷ್ಟೆಲ್ಲ ಅವರ ಸ್ನೇಹಿತರು ಸೇರಿದ್ದೀರಿ, ಬಂಧು ಭಗಿನಿಯರು ಸೇರಿದ್ದೀರಿ, ಇಲ್ಲಿ ಗುರುಗಳು ಸೇರಿದ್ದೀರಿ. ಸುಮಾರು 54 ವರ್ಷ ಆಯಿತು ಈ ಸಂಸ್ಥೆ ಪ್ರಾರಂಭಗೊಂಡು. ಈ ಭಾಗದಲ್ಲಿ ಅಣ್ಣ ಅರಿವು ಆಶ್ರಯವನ್ನ ಕನ್ನಡದ ಮಾಧ್ಯಮದಲ್ಲಿ ಇವರು ನಮ್ಮ ಗೌಡರು ದಾರಿ ಉದ್ದಗಲಕ್ಕೂ ಹೇಳ್ತಾ ಇದ್ರು. ಈ ಸಂಸ್ಥೆ ಪ್ರಾರಂಭ ಆಗಿ 54 ವರ್ಷ ಆಯಿತು. ಇಲ್ಲಿ ಸಿದ್ದೇಶ್ವರ ಅಪ್ಪಗಳು ಬಂದಿದ್ದಾರೆ, ಮಲ್ಲಿಕಾರ್ಜುನ ಅಪ್ಪಗಳು ಬಂದಿದ್ದಾರೆ. ಎಲ್ಲ ಮಹಾತ್ಮರ ಪಾದ ಸ್ಪರ್ಶದ ಭೂಮಿ ಈ ಜುಗುಳ. ಈ ಸಂಸ್ಥೆಯಿಂದ ಯಾವುದೇ ನಾವು ಗೌರ್ಮೆಂಟ್ ಅನುದಾನವನ್ನು ತೆಗೆದುಕೊಳ್ಳಲಾರ್ದೇನೆ ಈ ಊರಿನ ಎಲ್ಲ ಜನರ ಸಹಕಾರದಿಂದ ಈ ಸಂಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅನ್ನುವಂಥದ್ದು ಬಹುಶಃ ಈ ಊರಿಗೆ ಒಂದು ದೊಡ್ಡ ಕಳಸ ಪ್ರಾಯವೇ ಅದು ಕರ್ನಾಟಕ ಶಿಕ್ಷಣ ಸಮಿತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಇವತ್ತು ಕನ್ನಡ ನಾವು ಉಳಿಸ್ಬೇಕಾಗಿದೆ, ಕನ್ನಡವನ್ನು ನಾವು ಬೆಳೆಸ್ಬೇಕಾಗಿದೆ. ಇವತ್ತು ನಿಮಗೆ ಗೊತ್ತಿರಲಿ, ದೋತ್ರ ಬಹಳ ಚಲೋ ಗಟ್ಟಿರ್ಬೇಕು ಅಂದ್ರ ದೋತ್ರ ದಡಿ ಬಹಳ ಗಟ್ಟಿರ್ಬೇಕು. ದೋತ್ರ ಬಹಳ ಚಲೋ ಗಟ್ಟಿರ್ಬೇಕು ಅಂತಂದ್ರ ದೋತ್ರ ದಡಿ ಬಹಳ ಚಲೋ ಗಟ್ಟಿತ್ತಂದ್ರ ಮಾತ್ರ ದೋತ್ರ ಗಟ್ಟಿ ಇರ್ತದೆ ಹೊರತಾಗಿ ದಡಿ ಗಟ್ಟಿರ್ಲಿಲ್ಲ ಅಂದ್ರೆ ದೋತ್ರ ಗಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಕನ್ನಡವೇ ಅದು ಕರ್ನಾಟಕ ಬಹಳ ಗಟ್ಟಿಯಾಗಿರ್ಬೇಕು ಅಂದ್ರೆ ನಮ್ಮ ಗಡಿ ಗಟ್ಟಿದಾಗ ಮಾತ್ರ ಒಳಗೆ ಕನ್ನಡದ ಗುಡಿ ಗಟ್ಟಿರ್ತದೆ. ನಾವೆಲ್ಲರೂ ಗಡಿ ಭಾಗದಲ್ಲಿರೋದ್ರಿಂದ ಕನ್ನಡವನ್ನು ಉಳಿಸಿಕೊಳ್ಳತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮಗೆ ಗೊತ್ತಿರಲಿ, ಕನ್ನಡ ಮೀಡಿಯಂದವರು ಎಷ್ಟು ದೊಡ್ಡ ತಾಕತ್ತು ಹೊಂದಿರ್ತಾರೆ ಅಂತಂದ್ರ ನಾವು ಇನ್ನೊಬ್ಬರ ಕೈಯವರು ಕೆಲಸಕ್ಕೆ ಹೋಗತಕ್ಕಂಥವರೆಲ್ಲ 10 ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಪಗಾರ ಕೊಡೋ ತಾಕತ್ತು ಎಲ್ಲಿ ಇತ್ತಂದ್ರೆ ಕನ್ನಡ ಮಾಧ್ಯಮದ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತದೆ ಅಂತಕ್ಕಂಥದ್ದು ಅತ್ಯಂತ ಅಭಿಮಾನವಾಗಿರ್ತಕ್ಕಂಥದ್ದು. ಬಹುಶಃ ಈಗೆಲ್ಲ ಕಲ್ತಂತವ್ರು ಬರಾಕತ್ತಾರ ಬಹಳ ದೊಡ್ಡ ಹುದ್ದೆಗೆ, ಆದ್ರೆ ಸುಮಾರು 25-30 ವರ್ಷದ ಹಿಂದೆ ಹೋಗ್ಬಿಟ್ರೆ ಇವತ್ತು ಇಡೀ ಭಾರತ ದೇಶದ ಅಥವಾ ನಮ್ಮ ರಾಜ್ಯದಲ್ಲಿ ಏನು ಬಹುದೊಡ್ಡ ಹುದ್ದೆಗಳಿದ್ದಾವೆ, ಆ ಬಹುದೊಡ್ಡ ಹುದ್ದೆಗಳಿಗೆ ಎಲ್ಲಿಂದ ಆಯ್ಕೆ ಆಗಿದ್ರು ಅಂದ್ರೆ ಒಂದು ಕನ್ನಡ ಮಾಧ್ಯಮದ ಸಂಸ್ಥೆಯಿಂದಲೇ ಬಹುದೊಡ್ಡ ಹುದ್ದೆಗೆ ಆಯ್ಕೆ ಆಗಿದ್ರು. ಒಂದು ಕನ್ನಡದ ಮಾಧ್ಯಮದಲ್ಲಿ ಕಲಿತು ಈ ದೇಶದ ಪ್ರಧಾನಿ ಚುಕ್ಕಿಯನ್ನು ಹಿಡಿದಿರ್ತಕ್ಕಂಥದ್ದು ಅದು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಕಲಿತಿರ್ತಕ್ಕಂಥ ದೇವೇಗೌಡರು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಮಾನ. ಕಾರಣ ಕನ್ನಡ ಸಂಸ್ಥೆ ಇವತ್ತು ನಮ್ಮ ಬದುಕಿಗೆ ಅಣ್ಣ ಅರಿವು ಆಶ್ರಯವನ್ನು ನೀಡಿ ನಮ್ಮ ಬದುಕನ್ನ ರೂಪಿಸ್ತಕ್ಕಂಥ ಕಾರ್ಯವನ್ನ ಈ ಕನ್ನಡ ಮಾಧ್ಯಮಗಳು ಕಲಿಸ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮಕ್ಕಳನ್ನ ಕಲಿಸಿ ಈ ಸಂಸ್ಥೆಯನ್ನು ಉಳಿಸುವ ಜವಾಬ್ದಾರಿಯೂ ಸಹಿತ ನಿಮ್ಮ ಮೇಲೆ ಬಹುದೊಡ್ಡ ಹೊಣೆಯಾಗಿದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಇಲ್ಲಿರ್ತಕ್ಕಂತಹ ಮಕ್ಕಳು ಚೆನ್ನಾಗಿ ಕಲೀರಿ. ಅಕ್ಷರವನ್ನ ಕಲಿತಂತವನು ಮಾತ್ರ ಈ ಜಗತ್ತನ್ನ ಆಳ್ತಾನೆ ಹೊರತಾಗಿ ನನ್ನ ಹತ್ರ ಹಣ ಇದೆ, ಕಾರ್ ಇದೆ, ಬಂಗಲೆ ಇದೆ ಅನ್ನುವಂಥವನು ಜಗತ್ತನ್ನ ಆಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಖಡ್ಗ ಒಬ್ಬ ವ್ಯಕ್ತಿ ಮಾತ್ರ ಗೆಲ್ಲುತ್ತದೆ, ಒಂದು ಶಸ್ತ್ರ ಒಬ್ಬ ವ್ಯಕ್ತಿಯನ್ನ ಮಾತ್ರ ಗೆಲ್ಲುತ್ತದೆ, ಒಂದು ಸಾಮ್ರಾಜ್ಯವನ್ನ ಮಾತ್ರ ಗೆಲ್ಲುತ್ತದೆ. ಆದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನದ ಒಂದು ಪೆನ್ನಿನಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಶಕ್ತಿ ಜ್ಞಾನಕ್ಕಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತಿಲ್ಲಿರ್ತಕ್ಕಂತಹ ಮಕ್ಕಳು ಅನೇಕ ಸವಾಲುಗಳನ್ನು ಹೊಟ್ಟಿ ತಾವು ಈ ಶಿಕ್ಷಣಕ್ಕೆ ದಾಪುಗಾಲನ್ನು ಇಟ್ಟಿದ್ದೀರಿ. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಮ್ಮ ಬದುಕನ್ನು ಬಹಳ ಅರ್ಥಪೂರ್ಣವಾಗಿ ತಾವು ರೂಪಿಸಿಕೊಡ್ರಿ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಿ, ನಮ್ಮ ಮೃತ್ಯುಂಜಯ ಚನ್ನಬಸಪ್ಪ ಹೂಗಾರ್ ಸರ್ ಅವರ ಸೇವೆ ಇನ್ನಷ್ಟು ಈ ಸಮಾಜಕ್ಕೆ ಸಮರ್ಪಕವಾಗಲಿ. ಇವತ್ತು ಈ ಸಂಸ್ಥೆಯಿಂದ ತಾವು ನಿವೃತ್ತಿಯಾಗಿದ್ದೀರಿ, ಇನ್ನು ಮೇಲಿಂದ ನಿಮಗೆ ಸಮಾಜದ ಜವಾಬ್ದಾರಿ ಬಹಳ ದೊಡ್ಡದಿದೆ. ಹಾಗಾಗಿ ಹೊರಗೆ ಹೋಗ್ತಕ್ಕಂಥ ಆಗತಕ್ಕಂಥ ಎಲ್ಲ ಸಭೆ ಸಮಾರಂಭಗಳಲ್ಲಿ ನಿಮ್ಮ ಸಲಹೆ ಸೂಚನೆಗಳು ಅತ್ಯವಶ್ಯಕವಾಗಿ ಬೇಕಾಗಿವೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ, ಅವರ ನಿವೃತ್ತಿಯ ಜೀವನ ಅತ್ಯಂತ ಸುಖಮಯ ಜೀವನವಾಗಿರಲಿ. ಅವರಿಗೆ ಅಲ್ಲಮ 106 ವರ್ಷ ಉಳಿದು ಈ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸುವ ಆಶೀರ್ವಾದವನ್ನ ಅಲ್ಲಮ ಬರುವ ಮನೆತನಕ್ಕೆ ಆ ದಂಪತಿಗಳಿಗೆ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ಬೇಕನ್ನುವಂತ ಬಯಕೆ ತುಂಬಾ ಇದೆ. ಆದ್ರೆ ಆರೋಗ್ಯ ಸಮಸ್ಯೆಗಳು ಸಹಿತ ಅಷ್ಟೇ ಕಾಡ್ತಾ ಇದೆ. ಹಾಗಾಗಿ ನಾನು ಗೌಡ್ರು ಹೇಳಿದ್ರು, ಶ್ರಾವಣದಲ್ಲಿ ನೀವು 5 ದಿನ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ.
ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೇನೆ. ನಾನು ಈ ಶ್ರಾವಣದಲ್ಲಿ ಸುಮಾರು 25 ಹಳ್ಳಿಗಳಿಗೆ ಅಲ್ಲಮನ ರಥಯಾತ್ರೆ ಅಂತ, ಅಲ್ಲಮನ ನಡೆ ಹಳ್ಳಿಗಳ ಕಡೆ ಅಂತ ಹೇಳಿ ನಾನು ಜೋಳಿಗೆಯನ್ನು ತೆಗೆದುಕೊಂಡು ನಾನು ಹಳ್ಳಿಗೆ ಹೊರಟಿದ್ದೇನೆ. ಕಾರಣ ಆ ಹಳ್ಳಿ ಒಳಗ ಅವ್ರ ಕಡೆ ಹಣ ಹಾಕಿಸ್ಕೊಳ್ಬೇಕು, ದವಸ ಧಾನ್ಯ ಹಾಕಿಸ್ಕೊಳ್ಬೇಕು ಅನ್ನುವಂತ ಭಾವನೆಯಿಂದಲ್ಲ, ನನ್ನ ಜೋಳಿಗೆ ಒಳಗಡೆ ಇವತ್ತೇನು ಚಟಗಳಿಗೆ ಏನೇ ನಮ್ಮ ಎಲ್ಲ ಯುವಕರು ದಾಸರಾಗಿದ್ದಾರೆ ಅವರ ಚಟಗಳನ್ನ ನಾನು ಜೋಳಿಗೆ ಒಳಗೆ ಹಾಕಿಸ್ಕೊಂಡು ಅವರಿಗೆ ರುದ್ರಾಕ್ಷಿ ದೀಕ್ಷೆಯನ್ನು ಕೊಟ್ಟು ಅವರ ಬದುಕನ್ನು ಪಾವನ ಮಾಡಬೇಕು ಅಂತ ಹೇಳಿ ನಾನು 25 ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಸೋಮವಾರ ಮಠದಲ್ಲಿ ಇರೋದ್ರಿಂದ ಆ ದಿನಾಂಕಗಳನ್ನ ನಾನು ಕಾಲಿಗಿಟ್ಟಿದ್ದೇನೆ. ನಿಮ್ಮ ಊರನವರು ಒಂದು ದಿನ ಅವಕಾಶವನ್ನು ಕೊಟ್ರೆ ಈ ಜುಗುಳಕ್ಕೂ ಸಹಿತ ಒಂದು ದಿನ ಬಂದು ಅಲ್ಲವನ್ನ ಜೋಳಿಗೆ ಹಿಡ್ಕೊಂಡು ನಾವು ಮನೆಗಳಿಗೆ ಹೋಗ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳ್ತಾ, ಒಟ್ಟಾರೆ ಮುಂಬರುವ ದಿನಮಾನಗಳಲ್ಲಿ ನೀವು ಯಾವ ಸಂದರ್ಭದಲ್ಲಿ ಕರೆದ್ರು ನಾವು ಈ ಊರಲ್ಲಿ ಬಂದು ಪ್ರವಚನವನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ. ಕಾರಣ ನಮ್ಮ ಮಠಕ್ಕೂ ಮತ್ತು ಈ ಊರಿಗೂ ಅತ್ಯಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಪರಮ ಪೂಜ್ಯ ಸಿದ್ದಪ್ರಭು ಮಹಾಸ್ವಾಮೀಜಿಯವರು ಸುಮಾರು 60-65 ವರ್ಷದ ಹಿಂದನೆ ಈ ಊರಿಗೆ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು. ಮಧ್ಯದಲ್ಲಿ ಬಂದಿರತಕ್ಕಂಥ ಗುರುಗಳು ಅನೇಕ ಕಾರ್ಯಕ್ರಮಗಳ ಒತ್ತಡದ ಮಧ್ಯದಲ್ಲಿ ನಿಮ್ಮ ಊರಿಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ ಅಂತಕ್ಕಂಥ ಭಾವನಂದು. ಹಾಗಾಗಿ ಈ ಸ್ವಾಮಿಗಳು ಮತ್ತೆ ನಾವು ಈ ಊರಿನ ಸಂಬಂಧವನ್ನ ಇವತ್ತಿನಿಂದ ಮತ್ತು ಪ್ರಾರಂಭ ಮಾಡಿದ್ದೇವೆ, ನಮ್ಮ ಗೌಡರ ಮನೆಯಿಂದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಸಂಬಂಧ ಹೀಗೆ ನಿರಂತರವಾಗಿ ಇರಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ನಮ್ಮ ಸರ್ ಜೀವನ ಸುಗಮಯವಾಗಿ ಸಾಗಲಿ, ಅವ್ರು ಮಾಡಿರ್ತಕ್ಕಂತಹ ಬೋಧನೆ ತಮ್ಮೆಲ್ಲರ ಬದುಕನ್ನ ಬೆಳಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೇನೆ. ಜೈ ಯಲ್ಲಮ್ಮ, ಜೈ ಜೈ ಯಲ್ಲಮ್ಮ.